ಸರ್, ಈಗ ಮೈಸೂರಲ್ಲಿ 10 ವರ್ಷ ಪ್ರತಾಪ್ ಸಿಂಹ ಅವರು MP ಆಗಿದ್ದಂಥವ್ರು. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ತಪ್ಪುತ್ತೆ ಅನ್ನುವಂಥ ನಿರೀಕ್ಷೆಗಳು ಜನಸಾಮಾನ್ಯರಿಗೆ ಯಾರಿಗೂ ಕೂಡ ಇರಲಿಲ್ಲ. ಅಂಥ ಟೈಮಲ್ಲಿ ಅವ್ರಿಗೆ ಆ ಟಿಕೆಟ್ ನಿಮ್ಮ ಮಡಿಲಿಗೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ವಿರೋಧಗಳು ವ್ಯಕ್ತವಾಗ್ಬೋದು ಅನ್ನೋ ಥರದ ಆತಂಕ ಏನಾದ್ರು ಇತ್ತ ತಮಗೆ? ಇಲ್ಲ, ನನಗೇನು ಆ ಥರ ಇಲ್ಲ. ಪ್ರತಾಪ್ ಸಿಂಹ ವೈಯಕ್ತಿಕವಾದ ಸಂಬಂಧ ಇದೆ ಮತ್ತು ಅವ್ರ ಮನೆಗೆ ಸಂಬಂಧಪಟ್ಟಿರೋ ವಿಷಯದಲ್ಲಿ ಎಲ್ಲ ಯಾವಾಗಲೂ ಸಂಪರ್ಕದಲ್ಲಿದ್ವಿ. ಭಾಳ ಒಳ್ಳೆ ಮನುಷ್ಯ ಮತ್ತು ಒಂದು ರಾಜಕಾರಣಿಯಾಗಿ ಅಥವಾ ನಮ್ಮ ಸಂಸದನಾಗಿ ಭಾಳ ಒಳ್ಳೆ ಕೆಲಸ ಮಾಡಿ ಈ ಭವಿಷ್ಯದ ಮೈಸೂರು ಕೊಡಗುಗೆ ಅವರು ಒಂದು ಅಡಿಪಾಯದಲ್ಲಿ ಅವ್ರನ್ನ ಹೆಸರು ಶಾಶ್ವತವಾಗಿರುತ್ತೆ ಅಂತ ನಾನು ಹೇಳಿ. ಒಬ್ಬ ಯಂಗ್ಸ್ಟರ್ ಆಗಿ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ನಿರೀಕ್ಷೆ ಇದ್ದು ಒಂದು ಅಂಥದ್ದು ನಿರೀಕ್ಷೆಗಳನ್ನು ಅವರು ಕೂಡ ರೀಚ್ ಆದರು. ಅಂದರೆ ಜನ ಒಬ್ಬ MP ಇಷ್ಟೆಲ್ಲ ಕೆಲಸ ಮಾಡ್ಬೋದಲ್ಲ ಅನ್ನುವಂಥದ್ರ ಬಗ್ಗೆ ಅವ್ರ ಬಗ್ಗೆ ಒಂದು ಅಭಿಪ್ರಾಯ ವ್ಯಕ್ತಪಡಿತು. ಆದರೆ ನಮಗೆ ಈಗ ಕಳೆದ 10-15 ದಿನಗಳಲ್ಲಿ ಕಾಣ್ತಾ ಇರುವಂಥದ್ದು ನಿಮ್ಮ ಮೇಲಿನ ಎಕ್ಸ್ಪೆಕ್ಟೇಷನ್ ಕೂಡ ಜನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದು ರಿಸಲ್ಟಿಂದ ಅದು ಜನ ತೀರ್ಮಾನ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಈಗ ಜನಗಳ ಮೂಡ್ ಹೆಂಗಿದೆ ಅಂದರೆ ಯದುವೀರ್ ಅಂತಿದ್ದಂಗೆ ನಾವೇನು ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಜವಾಬ್ದಾರಿ ಭಾಳ ದೊಡ್ಡ ಜವಾಬ್ದಾರಿ ತಮ್ಮ ಮೇಲೆ ಬರ್ತಾ ಇದೆ, ಅದು ದೊಡ್ಡ ಇದು ನಿರೀಕ್ಷೆ ಇದೆ ಅಂತ. ಅದು ಜನರಲ್ ಅಂತ ನಿರೀಕ್ಷೆ ಇದ್ದರೆ ಒಳ್ಳೆಯದು. ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೀನಿ. ಈ ನೆಲದ ಬೋಧನೆಯೇ ಕಾಯಕವೇ ಕೈಲಾಸ. ಒಳ್ಳೆ ಕೆಲಸ, ಅದೇ ಒಂದು ರೀತಿ ಆರಾಧನೆ. ಕೆಲಸ ಮಾಡೋವಂಥದ್ದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ ಆಗುತ್ತೆ. ಸೊ ಅದಕ್ಕೆ ನಾನು ಸಿದ್ಧ ಆಗಿದ್ದೀನಿ. ಜರ ನಿರೀಕ್ಷೆ ದೊಡ್ಡದಾಗಿದ್ದರೆ ಅದನ್ನು ಕೂಡ ಒಳ್ಳೆಯದು. ನಾನು ದೊಡ್ಡ ಮಟ್ಟದಲ್ಲಿ ಡೆಲಿವರ್ ಮಾಡೋವಂಥದ್ದು ನಾನು ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಯದುವಂಶದವ್ರ ಬಗ್ಗೆ ಸಿರಿವಂತಿಕೆ ಬಗ್ಗೆಗಿಂತ ಹೆಚ್ಚಾಗಿ ಯದುವಂಶದ ಅಂತಿದಂಗೆ ನೆನಪಾಗೋದು ಅಭಿವೃದ್ಧಿ. ಇಡೀ ದೇಶಕ್ಕೆ ಮಾದರಿ ಯದುವಂಶದ ಅಂದರೆ ಅದು ಇಡೀ ದೇಶಕ್ಕೆ ಸಾಮಾಜಿಕ ನ್ಯಾಯ ಇರ್ಬೋದು ಅಥವಾ ಡೆವಲಪ್ಮೆಂಟ್ ಇರ್ಬೋದು. ಹಾಗಾಗಿ ಆ ಥರದ ಒಂದು ವೇ ಜನ ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಅಂದರೆ ಅಭಿವೃದ್ಧಿಯ ವಿಚಾರದಲ್ಲಿ. ಅದು ಬಹುಶಃ ನಿರೀಕ್ಷೆ ಇರ್ಬೋದು. ಆದರೆ ಗೊತ್ತಿದೆ, ಒಬ್ಬ ಹೊಸದಾಗಿ ಬಂದಿರೋ ಮೊದಲನೇ ಬಾರಿ ಅಕಸ್ಮಾತ್ ಆಯ್ಕೆ ಆದರೆ ಮೊದಲನೇ ಬಾರಿಗೆ ಯಾವ ರೀತಿ ಹೊಸ MP ಆಗಿರುವಂಥದ್ದು ಅದೇ ರೀತಿ ಅವ್ರು ಕೆಲಸ ಮಾಡ್ತಾರೆ. ಅದೇ ಅವಕಾಶಗಳು ನಮ್ಮ ಮುಂದೆ ಇರುತ್ತೆ. ಅದೇ ರೀತಿ ನಾವು ಕೆಲಸ ಮಾಡ್ತೀವಿ. ನಾವು ಅಷ್ಟೊಂದು ಹೋಗ್ಬಿಟ್ಟು ರೀಚ್ ಮಾಡೋಕ್ಕೂ ಹೋಗ್ತಾ ಇಲ್ಲ. ನಾವು ಯಾವ ರೀತಿ ಆಗಲೇ ನಮ್ಮ ಪ್ರಧಾನಮಂತ್ರಿ ನೆಟ್ಟಿರುವ ದೃಷ್ಟಿಯೊಂದಿಗೆ ಅದು ಸೇತುವೆಯಾಗಿ ಮೈಸೂರು ಮತ್ತು ಕೊಡಗುವಲ್ಲಿ ಕೆಲಸವನ್ನು ಮಾಡ್ತೀವಿ. ಕಲ್ಪನೆ ಇದೆ, ನಾನು ಇಷ್ಟೆಲ್ಲ ಈ ಕೆಲಸ ಮಾಡಬಲ್ಲೆ, ಈ ಕೆಲಸ ಮಾಡ್ತೀನಿ ನಾನು. ಇಲ್ಲ, ಅದು ಯಾವಾಗಲೂ ಇದ್ದೇ ಇರುತ್ತೆ. ನಮ್ಮಲ್ಲಿ ಎಷ್ಟೋ ಯೋಜನೆಗಳಿರುತ್ತೆ, ಸಾಮಾನ್ಯರಲ್ಲೂ ಇರುತ್ತೆ. ನೀವು ಯಾವಾಗಲೂ ಪ್ರಶ್ನೆ ಮಾಡ್ತಾರೆ, ನಾನು ಇದಾದರೆ ಈ ಪದವಿ ಬಂದರೆ ನಾನು ಇದೆಲ್ಲ ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಅದು ಬರೀ ನಾನಲ್ಲ, ನೀವಲ್ಲ, ಎಲ್ಲರೂ ಹೇಳ್ತಾರೆ ಹೀಗೆ ಮಾಡ್ಬೋದು. ಎಲ್ಲರೂ ತಮ್ಮ ಸಲಹೆ ಕೊಡ್ತಾರೆ, ಪತ್ರಿಕೆಗಳು ಕೊಡ್ತಾರೆ ಅಥವಾ ಅವ್ರದ್ದೇ ಒಂದು ಸಂದೇಶವನ್ನು ಕೊಡ್ತಾರೆ ಯಾವ ರೀತಿ ಅಭಿವೃದ್ಧಿ ಆಗ್ಬೋದು ಅಂತ. ಎಲ್ಲರೂ ಈ ಥರ ಯೋಚನೆ ಮಾಡ್ತಾರೆ. ಆದರೆ ಈಗ ಸದ್ಯದಲ್ಲಿ ನನ್ನ ಥಿಂಕಿಂಗ್ ಇರೋದು ಶಾರ್ಟ್ ಟರ್ಮ್, ಈ ಚುನಾವಣೆ ಮೇಲೆ ಅದರಲ್ಲಿ ವಿಜೇತರ ಆಗಬೇಕು ಅಂತ ಆ ಸ್ಟ್ರಾಟಜಿಯಲ್ಲಿ ನನ್ನ ಆಲೋಚನೆಗಳಿರೋದು ಹೆಚ್ಚು. ಅಫ್ಕೋರ್ಸ್ ಇದು ಆಯ್ಕೆ ಮಾಡಿದ್ರೆ ಅದ ನಂತರ ನಾವು ಅಲ್ಲಿಗೆ ಏನು ಮಾಡಬೇಕು ಅಂತಲೂ ಕೂಡ ಒಂದು ಪ್ಲ್ಯಾನ್ ಇದೆ. ಅದು ನಾನು ಜಾರಿ ಮಾಡ್ತೀವಿ ಆಯ್ಕೆ ಆದರೆ.